ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವೆಲ್ಲ ಹೊಂಟೇವಂದ್ರಿ ಒಂದು ಅದ್ಭುತವಾದ ಪ್ಲೇಸಿಗೆ ಹೊಂಟೇವಿ. ಆ ಪ್ಲೇಸ್ನಾಗ ನಮಗೆಲ್ಲ ಚೈಲ್ಡ್ಹುಡ್ ರಿಕಾಲ್ ಆಗ್ತಾವೆ. ಅದುವೇ ಉತ್ಸವ ರಾಕ್ ಗಾರ್ಡನ್. ಈ ಉತ್ಸವ ರಾಕ್ ಗಾರ್ಡನ್ ರೀ ಶಿಗ್ಗಾಂವ್ ತಾಲೂಕಿನಾಗಿರೋ ತಗೋಡಿ ಊರ್ನಾಗ ಐತ್ರಿ. H4 ಹೈವೇಗೆ ಹಚ್ಕೊಂಡ ಐತ್ರಿ. ಗಾರ್ಡನ್ ರೀ ಹುಬ್ಬಳ್ಳಿಯಿಂದ 40 ಕಿಲೋಮೀಟರ್ ಐತಿ. ಶಿಗ್ಗಾಂವಿಂದ 6 ಕಿಲೋಮೀಟರ್ ಐತ್ರಿ. ಇಲ್ಲಿ ಪಾರ್ಕಿಂಗಿಗೆ 30 ರೂಪೀಸ್ ಐತ್ರಿ. ಇಲ್ಲಿ ಎಂಟ್ರಿ ಫೀ ಹೆಂಗದ ಅಂದ್ರಿ, ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ 850 ರೂಪಾಯಿ ಐತ್ರಿ. ಆಫ್ಲೈನ್ ಅಂದ್ರೆ ಅಲ್ಲೇ ಹೋಗಿ ನೀವು ಟಿಕೆಟ್ ತೆಗಿಲಿಕ್ಕತ್ತಂದ್ರೆ 950 ಐತ್ರಿ. ಅದ್ರೊಳಗೂ 2 ಪಾರ್ಟ್ ಮಾಡ್ಯಾರ್ರಿ ಅವ್ರು. ಒಂದು ಬರೀ ಉತ್ಸವ ಗಾರ್ಡನ್ ನೋಡ್ಬೇಕಂತಂದ್ರೆ ಅದಕ್ಕೆ 250 ರೀ. ಆಮೇಲೆ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೇಕಂತಂದ್ರೆ ಎಲ್ಲ ಕುಡಿಸಿ 950. ಲಂಚ್ ಟಿಫಿನ್ ಎಲ್ಲ ಕುಡಿಸಿ 950 ಅಂತ ಮಾಡ್ಯಾರ್ರಿ. ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾರ್ಡನ್ ರೀ. ಯಾಕಂದ್ರೆ ಇದಕ್ಕೆ 8 ವಿಶ್ವ ದಾಖಲೆಗಳು ಬಂದಾವ್ರಿ. ಅವನ್ನ ಇಲ್ಲೇ ನೋಡ್ಬೋದು ರೀ. ಗಾರ್ಡನ್ ಎಂಟ್ರಿ ಮಾಡಿದ ತಕ್ಷಣ ರೀ ನಮಗೆ ಫಸ್ಟ್ ಕಾಣೋದಂದ್ರೆ ರಾಜ್ಕುಮಾರ್ ಅವರು ಮಾಡಿರೋ ಎಲ್ಲ ಪಿಕ್ಚರದ್ದು ಒಂದೊಂದು ಪಾತ್ರಗಳನ್ನು ಇಲ್ಲೇ ಮೂರ್ತಿ ರೂಪದಾಗ ಇಟ್ಟಾರ್ರಿ. ಅವು ನೋಡಲಿಕ್ಕೆ ಭಾಳ ಚಂದವ. ಈಗ ನೋಡ್ರಿ ಎದುರುಗಡೆ ನಾವು ಕಾಣ್ತಾ ಇರೋದು ಬೇಡರ ಕಣ್ಣಪ್ಪ ಮೂವಿ ಇದ್ರಿ. ಇದು ನೋಡ್ರಿ ಗುರಿ ಮೂವಿ, ಗಂಧದ ಗುಡಿ. ಮಯೂರ, ಸಂಪತ್ತಿಗೆ ಸವಾಲು, ಕಾಳಿದಾಸ. ಇದು ನೋಡ್ರಿ ನಮ್ಮ ಹುಬ್ಬಳ್ಳಿ ಹಾಡು ಆಕಸ್ಮಿಕ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಮಯೂರ. ಅಲ್ಲಿಂದ ಮುಂದೆ ನಾವು ಟಿಫಿನ್ ಮಾಡಲಿಕ್ಕೆ ನಮ್ಗೆ ಕಳಿಸಿದ್ರಿ. ಟಿಫಿನ್ ಮಾಡ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಗೆ ವೆಲ್ಕಮ್ ಮಾಡಲಿಕ್ಕೆ ಅಲ್ಲಿ ಎಷ್ಟು ಚಂದ ಕಿರೀಟಗಳು ಇದ್ದು ರೀ. ಅವೆಲ್ಲ ಕಿರೀಟಗಳನ್ನು ಹಾಕೊಂಡು ನಮ್ಗೆ ಆರತಿ ಮಾಡಿದ್ರು. ಕುಂಕುಮದು ಹಚ್ಚಿ ಆರತಿ ಮಾಡಿದ್ರಿ. ಭಾಳ ಚಂದ ಅನಿಸ್ತ್ರಿ ನಮ್ಗೆ ಈ ವೆಲ್ಕಮ್. ನಮ್ಗೆ ವೆಲ್ಕಮ್ ಮಾಡಿದ್ರಿ. ಈಗ ಎಲ್ಲಿ ಬಂದಿರಿ ನೀವು? ನಾವು ಉತ್ಸವ ರಾಕ್ ಗಾರ್ಡನ್ಗೆ. ಹೆಂಗಿತ್ತು ನಿಮ್ ವೆಲ್ಕಮ್? ಸೂಪರ್ ಆಗಿದೆ. ಹಲೋ ಮತ್ತೆ ಮೇಡಮ್ ಅವರು ಇವ್ರನ್ನೆಲ್ಲ ವೆಲ್ಕಮ್ ಮಾಡಿದ್ದಾರೆ. ಥ್ಯಾಂಕ್ ಯು. ಟಿಫಿನ್ ಇತ್ರಿ ಇಲ್ಲಿ. ನಾವು ಆಲ್ರೆಡಿ ಮಾಡಿ ಬಂದಿದ್ವಿ ಅಂತೇಳಿ ನಾವೇನು ಟಿಫಿನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದು ಎಲ್ಲರೂ ನಮ್ಮ ಹುಡುಗರು ಅಷ್ಟ ಒಂದೊಂದು ದೋಸೆ ತಿಂದ್ರಿ. ಇಲ್ಲೇ ಬರುವಾಗ ನೀವು ಟಿಫಿನ್ ಮಾಡ್ಕೊಂಡು ಬರಬೇಡ್ರಿ. ಇಲ್ಲಿ ಒಳ್ಳೆ ಟಿಫಿನ್ ಇರ್ತದೆ, ಇಲ್ಲೇ ಬಂದು ಮಾಡ್ಕೋಬೋದ್ರಿ.
ಅದು ಹೋಟೆಲ್ ಎದುರುಗಡೆನ ಭಾಳಷ್ಟು ಸೆಲ್ಫಿ ಪಾಯಿಂಟ್ ಇದ್ದವು. ಹೋಟೆಲ್ ಎದುರುಗಡೆನ ಭಾಳಷ್ಟು ಸೆಲ್ಫಿ ಪಾಯಿಂಟ್ ಇದ್ದವು ರೀ. ನೋಡ್ರಿ ಇಲ್ಲಿ ಕೊಪ್ಪಿ ಫ್ಯಾಮಿಲಿ ನಾವೆಲ್ಲ ಹುಡುಗರು ಅದು ಎಲ್ಲ ನಿಂತು ಫೋಟೋ ತಕ್ಕೊಂಡೀವ್ರಿ. ಇದು ನೋಡ್ರಿ ಅಜ್ಜ ಅಜ್ಜಿ ನಮ್ಮ ಅಜ್ಜನೂ ಹಿಂಗೆ ಕುಂದಿರ್ತಿದ್ರಿ. ಅದ ಹೇಳಿಕತ್ತಿದ್ದೆ ನನ್ನ ಮಕ್ಕಳಿಗೆ. ಇವೆಲ್ಲ ಐಕಾನಿಕ್ ಚೇರ್ಸ್ ಎಲ್ಲ ಫ್ರೂಟ್ಸದು ಚೇರ್ಸ್ ಎಲ್ಲ ಮಾಡ್ಯಾರ್ರಿ. ಚಂದ ಅನ್ಸಾತಿತ್ತು. ನೀವು ಯಾವ ಫ್ರೂಟ್ಸ್ ಮ್ಯಾಗ ಕುಂತೀರಿ ಹೇಳ್ಬೇಕು ಸರ್. ನೀವು ಈ ಕಡೆ ಸೌತೆಕಾಯಿ ಆದ ಪಂಪ್ಕಿನ್ ಇಲ್ಲಿ ನೋಡ್ರಿ ಐಕಾನಿಕ್ ಹೀರೋ ಆದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ನಾವೆಲ್ಲರೂ ಫೋಟೋ ತಕ್ಕೊಂದಿವ್ರಿ. ಇದೊಂದು ನಮ್ಗೆಲ್ಲರಿಗೂ ಮರೀಲಾರ್ದಂಥದ ಒಂದು ಸನ್ನಿವೇಶ ಅಂತ ಹೇಳ್ಬೋದ್ರಿ. ಅದ್ರ ಜೊತೆ ಬೇರೆ ಸ್ಟ್ಯಾಚ್ಯೂಸ್ ಇದ್ವು, ಅವ್ರ ಜೊತೆನೂ ನಾವು ಫೋಟೋ ತಕೊಂಡ್ವಿ. ಇನ್ನೊಂದಂದ್ರೆ ನಮ್ಮ ಮಕ್ಳು ಫೇವ್ರೇಟ್ ವಿರಾಟ್ ಕೊಹ್ಲಿ, ಅವ್ರ ಜೊತೆನೂ ನಾವು ಒಂದು ಸೆಲ್ಫಿ ತಕ್ಕೊಂಡೇವ್ರಿ. ಕಪ್ ಹಿಡ್ಕೊಂಡ ಬಿಟ್ಟೇವ್ ನಾವು. ಅಲ್ಲೇ ಮುಂದೆ ಹೋದ ತಕ್ಷಣ ಮ್ಯಾಜಿಕ್ ಶೋ ಐತ್ರಿ. खाली कप है, पेट में चला गया है, खड़े हो जाओ। पेट में गया है, खाली कप है, खून एटीएम से आ गया है। ಇದು ಟೋಟಲ್ ಎಷ್ಟು ಜಾಗ ಆಯ್ತು? 60 ಎಕರೆ ಐತ್ರಿ ಗಾರ್ಡನ್. 60 ಎಕರೆ. 60 ಎಕರೆ ಗಾರ್ಡನ್ ಸ್ಕೆಚ್ ಮಾಡೋಂತೇಳಿ ಡಾಕ್ಟರ್ ಟಿ.ವಿ. ಸಲ್ವಕುಮಾರ್ ಅಂತೇಳಿ 60 ಎಕರೆ ಐತ್ರಿ ಗಾರ್ಡನ್. ಇವ್ರೇನ್ ನೋಡತ್ತಿರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂಸ್ ರೀ. ಇದು ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲಾಕ್ ಸಂಬಂಧಪಡುತ್ತೆ ಗಾರ್ಡನ್. ಇವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚ್ಯೂಸ್ ರೀ. ಅವ್ರು ಯಾವ ಫಿಲಮ್ ಒಳಗೆ ಯಾಕೆ ನೋಡಿರೋದು ಎಲ್ಲಾ ಫಿಲ್ಮಿನ ಅದಾವ ನೋಡ್ಬೋದು. ಅವ್ರನ್ನ ಸಂತರು ಕವಿರು ಸುಳ್ಕ ಅಂತೇಳಿ ನೀವು ಕನಕದಾಸ, ವಾಲ್ಮೀಕಿ, ಪುರಂದರದಾಸರು, ಕವಿರತ್ನ ಕಾಳಿದಾಸ, ವಾಲ್ಮೀಕಿ ಎಲ್ಲಾರ್ನು ಟೋಟಲಿ ನೋಡೋದ್ರಿ. ಸಂತ ತುಕಾರಾಮ್ ಆಗಿರೋದ್ರಿ. ಯೋಗಾಸನ ಭಂಗಿಗಳು ಅದಾವ್ರಿ. ಕಾಮನ್ ವಿಲಿ ಫಿಲಮ್ ಒಳಗೆ ಯಾಕೆ ಮಾಡೋಂತ ಯೋಗಾಸನ ಭಂಗಿಗಳು ಅದಾವ ನೋಡ್ಕೊಂತ 8 ವಿಶ್ವ ದಾಖಲೆಗಳು ಕೂಡ ಸೇರ್ಪಡೆ ಆಗ್ಯಾವ. 8 ವಿಶ್ವ ದಾಖಲೆಗಳು ಮುಂದ್ ಅದಾವ್ರಿ. ಒಂದು ಕಟ್ ಮಾಡ್ಕೊರಿ ಮುಂದ್ ತೋರ್ಸಿರಿ. ಅಲ್ಲಿ ನೋಡಿದ್ರಿ ಮುಂದ ಫೋಟೋ ತಗೊಂಡ್ರಿ. ಫೋಟೋ ಪ್ರೇಮದ ಹೋಗ್ತಾರೆ. ಅವು 8 ವಿಶ್ವ ದಾಖಲೆಗಳು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಸುದೀಪ್. ಸುದೀಪ್. ಇಲ್ಲಿ ನಾವು ಮತ್ತು ರಾಜ್ಕುಮಾರ್ ಅವರು ಕೆಲವೊಂದು ಮೂವಿಗಳದ ಮೂರ್ತಿಗಳನ್ನು ನಾವು ಇಲ್ಲಿ ನೋಡ್ಬೋದ್ರಿ. ಕನಕದಾಸರದು, ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಆಗಿದ್ದು, ಮತ್ತು ಭಕ್ತ ಕುಂಬಾರದ್ದು ಹಂಗ ಕೆಲವು ಎಷ್ಟೊಂದು ಅವರಿ. ಆಮೇಲೆ ಅವರು ಯೋಗಾಸನ ಮಾಡಿದ್ದು ಎಲ್ಲ ಪಿಕ್ಚರ್ಸ್ ಇಲ್ಲಿ ಅವರಿ. ಕಾಮನಬಿಲ್ಲು ಮೂವಿ ಒಳಗಿರೋ ಯೋಗಾಸನ ಭಂಗಿಗಳನ್ನ ಇಲ್ಲೇ ತೋರ್ಸ್ಯಾರ ನೋಡ್ರಿ. ಇವೆಲ್ಲ ರಾಜ್ಕುಮಾರ್ ಅವರು ರೆಗ್ಯುಲರ್ ಆಗಿ ಮಾಡ್ತಿದ್ರಂತ. ಮಸ್ತ್ ಅವ ನೋಡ್ರಿ ಇವೆಲ್ಲ. ಯಾರವ್ರೆ? ಬಾಯ್ ಬಾಯ್. 60 ಎಕರೆ ಗಾರ್ಡನ್ ಅನ್ನ 3 ತರ ವಿಸ್ತರಣೆ ಮಾಡ್ರಿ. ಫಸ್ಟ್ ಒಂದು ನೋಡೋದು ಉತ್ಸವ ಅಂತೇಳಿ, ಸೆಕೆಂಡ್ ಒಂದು ಕ್ಯಾಂಟೀನ್ ಆ ಕಡೆ ನೋಡುವುದು ಫ್ಯಾಮಿಲಿ ಗಾರ್ಡನ್ ಅಂತೇಳಿ, ಗೇಮ್ ಸೆಕ್ಷನ್ ಎಲ್ಲ ಇರೋದು ಇಂಡಿಯನ್ ಗಾರ್ಡನ್ ಅಂತೇಳಿ 3 ತರ ಡಿವೈಡ್ ಮಾಡಿರ್ತಾರೆ ಇವು ಗಾರ್ಡನ್. ರಾಕ್ ಗಾರ್ಡನ್ ಅದು ಮತ್ತೊಂದು ಕಳೆ ಏನಂದ್ರಿ, ಮಾಡರ್ನ್ ಆರ್ಟ್.
ಇಲ್ಲಿ ಮಾಡರ್ನ್ ಆರ್ಟಿಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಾರ. ಹಿಂಗಾಗಿ ಇದನ್ನ ನೋಡ್ರಿ, ಒಂದು ಆಲದ ಮರದ ಕತೆ ಮಾಡ್ಯಾರ. ಇಲ್ಲಿ ಏನೇನೋ ಎಷ್ಟೊಂದು ಮೂರ್ತಿಗಳನ್ನ ಮಾಡ್ಯಾರ. ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣಿಸ್ತದೆ ಇದು ನೋಡ್ಲಿಕ್ಕೆ. ಹಾವದ ಮೂರ್ತಿಗಳದಾವು, ಸಣ್ಣ ಸಣ್ಣ ಮಕ್ಕಳದಾವು. ಏನೋ ಒಂಥರ ನೋಡ್ಲಿಕ್ಕೆ ಇಷ್ಟು ಚಂದ ಅನಿಸ್ತದ ರೀ. ಇದನ್ನ ಹೇಳೋದಕ್ಕಿಂತ ನೋಡ್ಬೇಕ್ರಿ, ಅಂದ್ರ ಭಾಳ ಅದಕ್ಕೊಂದು ಬೆಲೆ ಸಿಗ್ತೈತ್ರಿ. ಇವೆಲ್ಲ ಮಾಡರ್ನ್ ಆರ್ಟ್. ನೋಡ್ರಿ, ನಾವು ಮದುವೆ ಮಂಟಪಕ್ಕೆ ಬಂದೇವಿ. ಇಲ್ಲಿ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಎಲ್ಲ ವಿಡಿಯೋಸ್ ಮಾಡ್ಲಿಕ್ಕತ್ತಾರ, ಫೋಟೋ ತೆಗಿಲಿಕ್ಕತ್ತಾರ. ನೋಡ್ರಿ, ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ನಿಂತಾರ. ನವ ವಧುವರಿಗೆ ವಿಶ್ ಮಾಡೋಣ, ಹ್ಯಾಪಿ ಮ್ಯಾರಿಡ್ ಲೈಫ್. ರಾಜ್ಕುಮಾರ್ದವ್ರು ಎವರ್ ಗ್ರೀನ್ ಸಾಂಗ್ ಹಾಕ್ತದ, ಮಸ್ತ್. ಇದು ನೋಡ್ರಿ ಕೋಲೆ ಬಸವ. ನಾವು ಸಣ್ಣವ್ರಿದ್ದಾಗ ಎಲ್ಲರ ಮನೆಗೂ ಬರ್ತಿದ್ರ. ಇದು ಬಹಳ ವರ್ಷ ಆದ್ಮೇಲೆ ಇದನ್ನ ನೋಡ್ಲಿಕ್ಕತ್ತೇವ್ ನಾವು. ಉತ್ಸವ್ ಕಾರ್ಡ್. ಇದ್ ನೋಡ್ರಿ, ಚಿನ್ನರ ಕ್ರಿಕೆಟ್ ಟೀಮ್ ಮಾಡ್ಯಾರ, ಎಷ್ಟು ಚಂದ ಅದ. ಆಮೇಲೆ ನೋಡ್ರಿ, ಇದೆಲ್ಲ ಹಳೆ ಕಾಲದ ಬಾಗ್ಲ. ಇವೆಲ್ಲ ನಾವು ಸಣ್ಣವ್ರಿದ್ದಾಗ ನೋಡಿರೋಂಥ ಬಾಗ್ಲ ಇವು, ಹಳೆ ಕಾಲದ ಬಾಗ್ಲ. RCB ಈ ಕಪ್ಪು ನಮ್ದೇ. ಹಾ, ಇವ್ ನೋಡ್ರಿ, ಇವು ಹಳೆ ಕಾಲದ ನಮ್ಮ ಅಜ್ಜಿ ಮನ್ಯಾಗ ಇದ್ದವ್ರಿ ಇವೆಲ್ಲ.
ಇದು ನೋಡ್ರಿ ಬ್ರಾಹ್ಮಣರ ಮನೆ, ಓಲ್ಡ್ ಬ್ರಾಹ್ಮಣರ ಮನೆ ಇದೆಲ್ಲ. ಅಲ್ಲೆಲ್ಲ ಅಭ್ಯಾಸ ಮಾಡ್ಲಿಕ್ಕತ್ತಾರ, ಅಮ್ಮ ಏನೋ ಮಾಡ್ಲಿಕ್ಕತ್ತಾರ, ಜಪ ಮಾಡ್ಲಿಕ್ಕತ್ತಾರ ಅಮ್ಮ. ಜ್ಯೋತಿಷಿಗಳ ಮನೆ ನೋಡ್ರಿ, ಅಲ್ಲಿ ಜ್ಯೋತಿಷಿ ಹೇಳಿಕತ್ತಾರ, ಅಲ್ಲಿ ನೀರ್ ತಂದು ಕೊಡ್ಲಿಕ್ಕತ್ತಾರ ಅಮ್ಮ. ಜ್ಯೋತಿಷಿಯರು, ಅಸ್ಟ್ರಾಲಜರ್ಸ್ ಅಂತಾರ. ಮ್ಯಾಗ್ ನೋಡ್ರಿ ತಾತ ಪೇಪರ್ ಓದ್ತಾನ. ಹಾ ಬಾರಿ ಐತಲ್ಲ. ಪತ್ತಾರವ್ರ ಮನೆ, ಗೋಲ್ಡ್ ಸ್ಮಿತ್ ಅಂತಾರ. ಅವಾಗೆಲ್ಲ ಈ ತರದ್ದು ಇರ್ತಿದ್ವು. ಅವಾಗ ಜ್ಯುವೆಲರಿ ಶಾಪ್ಸ್ ಅಂದ್ರೆ ಇವ. ಇದ್ ನೋಡ್ರಿ ಕಿರಾಣಿ ಅಂಗಡಿ. ನಾವ್ ಈತ ಕಿರಾಣಿ ಅಂಗಡಿ ಎಲ್ಲ ನಮ್ಮ ಹಳ್ಳ್ಯಾಕ್ ನೋಡಿದ್ವಿ, ಇವಾಗ ಇಲ್ಲಿ ನೋಡ್ಲಿಕ್ಕತ್ತೇವಿ. ಬಾರಿ ಚಂದ ಅದ. ರಸಗುಲ್ಲ ಐತ್ ನೋಡ್ರಿ ಅಲ್ಲಿ, ನಮ್ ಕಾಲದ ಸ್ವೀಟ್ ರಸಗುಲ್ಲ ಐತಿ, ಮೆಣಸಿನ್ಕಾಯಿ ಐತಿ, ತೆಂಗಿನಕಾಯಿ ಎಷ್ಟು ಚಂದ ಮಾಡ್ಯಾರ್ರಿ ಅವ. ಮಸ್ತ್ ಚುರ್ಮರಿ ಐತ್ ನೋಡ್ರಿ. ಹಾ ಹೌದಲ್ಲ, ಚುರ್ಮುರಿ ನೋಡ್ರಿ. ಇದು ಮ್ಯಾಲೆ ಅಟ್ಟದ ಮ್ಯಾಲೆ ಮನಿ, ಇಬ್ರು ಹುಡುಗರು ನಿಂತಾರ. ಅಜ್ಜ ನೋಡ್ರಿ ಬಿಡಿ ಕೇಳತಾನ. ಅಜ್ಜ ಗೌಡ್ರ ಮನೆ. ಇದು ಸಾಂಪ್ರದಾಯಿಕವಾದ ಹಳೆಯ ಮನೆ. ಇದು ಗೌಡ್ರ ಮನೆ ನೋಡ್ರಿ. ಅಲ್ಲಿ ಗೌಡ್ರು ಕುಂತಾರ, ಅವ್ರ ನಾಯಿ ಐತಿ, ಅಲ್ಲೇನೋ ಮಾತಾಡ್ಲಿಕ್ಕತ್ತಾರ. ಇಲ್ಲಿ ಜೋಕಾಲಿ ಕತ್ತಾರ, ಅಕ್ಕ ತಮ್ಮ ಜೋಕಾಲಿ ಆಟ ಆಡತ್ತಾರ. ಇದ್ ನೋಡ್ರಿ ಎಮ್ಮೆಗಳ ಎತ್ತ. ಮಿಕ್ಸ್ ಎಲ್ಲಾ ರಿಯಲಿಸ್ಟಿಕ್ ಅನಸ್ಲಿಕ್ಕತ್ತಾವ. ನಮ್ನ ನೋಡ್ಲಿಕ್ಕತ್ತ ಅನಸ್ಲಿಕ್ಕತ್ತದ. ರಿಯಲ್ ಹುಲ್ ಹಾಕ್ಯಾರ ಅವಕ್ಕ. ಅಲ್ಲಿ ನೋಡ್ರಿ ಹುಲ್ ಹಾಕೋರ್ ಬಂದಾರ. ಎಲ್ಲಾ ಒಂದೊಂದ್ ವೆರೈಟಿ ಅವ ನೋಡ್ರಿ. ತಾಯಿ ಮಗುನ ತೊಟ್ಲದಾಗ ಹಾಕ್ಲಿಕ್ಕತ್ತಾರ. ಅವಾಗಿನ ಕಾಲದ ತೊಟ್ಲ ಇವೆಲ್ಲ, ಕಟ್ಟಿಗೆ ತೊಟ್ಲ. ಅಲ್ಲಿ ನೋಡ್ರಿ ಅಮ್ಮ ಮೊಮ್ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕತ್ತಾರ. ಅಲ್ಲಿ ಅಡಿಗೆ ಮಾಡತ್ತಾರ ನೋಡ್ರಿ. ಅಲ್ಲಿ ನೋಡ್ರಿ ಅಡಿಗೆ ಮಾಡ್ಲಿಕ್ಕತ್ತಾರ. ಒಲಿ ಮೇಲೆ. ಅಲ್ಲಿ ಒಬ್ರು ಆಂಟಿ ಇದ್ ಮಾಡ್ಲಿಕ್ಕತ್ತಾರ, ಮೊಸರು ಕಡಿಲಿಕ್ಕತ್ತಾರ ನೋಡ್ರಿ, ಬೆಣ್ಣೆ ತೆಗಿಲಿಕ್ಕತ್ತಾರ. ಇದು ಹಳೆ ಕಾಲದ್ದು ಬಟ್ಟೆ ಹಾಕೋ ಹ್ಯಾಂಗಿಂಗ್. ಹಾ ಒಂದ್ ಬೆಕ್ ಐತ್ ನೋಡ್ರಿ. ಇವು ನೋಡ್ರಿ ಎಮ್ಮಿ. ಹಾ ಎಮ್ಮಿ ಸಾಕು ನೋಡ್ರಿ. ಎಮ್ಮಿ ಹೋದ್ರ ಸೌಂಡ್ ಕೇಳಿಸ್ಲಿಕ್ಕತ್ತದ ನೋಡ್ರಿ. ವೆರೈಟಿ ಆಫ್ ಎಮ್ಮೀಸ್. ಇವೆಲ್ಲ ನೋಡಿದ್ಮೇಲೆ ಖುಷಿ ಅನಿಸ್ಲಿಕ್ಕತ್ತದ. ನಾವು ಸಣ್ಣವ್ರಿದ್ದಾಗ ನಮ್ಮ ಅಜ್ಜ ಅಮ್ಮನ ಮನೆಯೊಳಗ 1-2 ಎಮ್ಮಿ ನೋಡಿದ್ವಿ. ಇಲ್ಲಿ ಇಷ್ಟೊಂದು ಎಮ್ಮಿ ನೋಡ್ಲಿಕ್ಕತ್ತೇವಿ ನೋಡ್ರಿ. ಎಲ್ಲ ಒಂದೊಂದ್ ಪೊಸಿಷನ್, ಎಲ್ಲ ಸೇಮ್ ಇಲ್ಲ, ಬೇರೆ ಬೇರೆ ಪೊಸಿಷನ್ ಒಳಗ್ ನಿಂತಂಗ ಮಾಡ್ಯಾರ. ಮಸ್ತ್. ಇದು ಕರು ಬಾರಿ ಚಂದದ ಎಮ್ಮೆ. ಅದೆಲ್ಲ ನೋಡ್ರಿ ಎಮ್ಮೆ ಸೌಂಡ್ ಹೆಂಗ ಕೇಳಿಸ್ಲಿಕ್ಕತ್ತದ. ಮಸ್ತ್. ಇವನ್ನೆಲ್ಲ ನೋಡಿದ್ಮೇಲೆ ನಮಗೆಲ್ಲ ನಮ್ ಚೈಲ್ಡ್ಹುಡ್ ನೆನಪು ಬರ್ಲಿಕ್ಕತ್ತದ ನೋಡ್ರಿ. ಯುನಿಟಿ ತೋರಿಸ್ಲಿಕ್ಕತ್ತಾರ. ಇಂಡಿಯಾ ಎಲ್ಲ ಯುನಿಟಿ ಒಳಗದ ಅಂತೇಳಿ ನೋಡ್ರಿ. ಇಲ್ಲಿ ಇವ್ರು ಜೈನರು, ಅವ್ರ ಸ್ವಾಮಿಗಳು. ಇದು ಮೈಲಾರದೇವ್ರನ್ನ ಹತ್ತವ್ರು, ರೈತರು, ಎಲ್ಲ ಕಿಡ್ಸ್, ದೊಡ್ಡವರು. ಇದೆಲ್ಲ ಏನೋ ಆರ್ಟ್, ಮಾಡರ್ನ್ ಆರ್ಟ್. ಇವೆಲ್ಲ ಚಲೋ ಅದ ನೋಡ್ಲಿಕ್ಕೆ. ಇದು ಹಳ್ಳಿ ಸ್ಕೂಲ್ ಅದು. ಇದು ಕರೆಂಟಿಂದ ಇದು ಬೋರ್ ನೋಡ್ರಿ, ಬೋರ್. ಇವೆಲ್ಲ ನಮ್ಮ ಹಳೆ ನೆನಪು. ಆಂಟಿನಾ ನೋಡ್ರಿ, ನಾವು ಸಣ್ಣವ್ರಿದ್ದಾಗ ಆಂಟಿನಾ ಒಳಗ ಟಿವಿ ನೋಡ್ತಾ ಇದ್ವಿ. ಅದೆಲ್ಲ ಇಲ್ಲಿ ನೋಡ್ಲಿಕ್ಕತ್ತೇವ್ ನಾವು. ಆ ಗುಡಿ ನೋಡ್ರಿ, ಮನೆ ದೇವ್ರ ಗುಡಿ, ಊರಿನ ದೇವ್ರ ಗುಡಿ ಅದು. ಒಂದ್ ಇಡೀ ಊರ ದರ್ಗಾ ಐತಿ. ಅಲ್ಲೊಂದ್ ಚರ್ಚ್ ಐತಿ. ಎಲ್ಲಿತಿ ಚರ್ಚ್? ಎಲ್ಲಿ ಕಾಣ್ತಾ ಇಲ್ಪ ನಂಗ. ಇದು ನೋಡ್ರಿ ವಾಟರ್ ಫಾಲ್ಸ್ ಎಷ್ಟು ಚಂದದ. ಈ ಬರ್ಡ್ ನಮ್ಮ ಮನೆ ಕಡೆ ದಿನ ಬರ್ತದ, ರಿಯಲ್ ಬರ್ಡ್. ಇಲ್ಲೇ ನಾವ್ ಅದ್ರದ ಮೂರ್ತಿ ನೋಡ್ಲಿಕ್ಕತ್ತೇವಿ. ಮಸ್ತ್ ಮಾಡ್ಯಾರ ನೋಡ್ರಿ. ನಾನು ಒಂದ್ ಫೋಟೋ ತೆಗೀರಿ ಅಲ್ಲಿ, ಭಾರಿ ಚಂದ ಅದ. ಇದ್ ನೋಡ್ರಿ ಎಲ್ಲ
ಈ ಬ್ರಿಡ್ಜ್ ಮಾಡ್ಯಾರ, ಎಲ್ಲಾ ಮಾಡ್ಯಾರ. ಹಾ ನೋಡ್ರಿ ಇಲ್ಲೆಲ್ಲಾ ಎಷ್ಟು ಚಂದ ಅಂದ. ಆಮೇಲೆ ಆನೆ ಅದಾವ, ಒಂಟಿ ಐತಿ, ಎಷ್ಟದ ಕೊಪ್ಪಿ ಐತಿ. ಅಲ್ಲಿ ನೋಡ್ರಿ ಈಗಲ್ ಅದ. ಬರ್ರಿ ಈಗ ಹೋಗೋಣ ಉತ್ತರ ಕರ್ನಾಟಕದ ಹಿಂದಿನ ಕಾಲದ ಗ್ರಾಮ ನೋಡ್ಲಿಕ್ಕೆ ಹೋಗೋಣ ಬರ್ರಿ. ಇದು ಟೇಲರ್ ಮಣಿ, ಸಿಂಪಿಗರ ಮಣಿ ಅಂತಾರ, ಬಟ್ಟೆ ಹೊಲೆಯವರು. ಇವ್ರನ್ನೆಲ್ಲ ನಾವು ಸಣ್ಣವ್ರಿದ್ದಾಗ ನೋಡೇವಿ, ನಮ್ಮ ಮಕ್ಕಳು ನೋಡಿಲ್ಲ. ನಾವ್ ಅವಾಗ ಇಂಥವ್ರ ಕಡೆ ಹೋಗಿ ಫ್ರಾಕ್ ಹೊಲಿಸ್ಕೊಂಡ್ ಬರ್ತಿದ್ರು ನಮ್ಮ ಅಜ್ಜ ನಮಗ್ ಕರ್ಕೊಂಡ್ ಹೋಗಿ. ಇಲ್ಲಿ ನೋಡ್ರಿ ಪಾಪುನ್ ಎರಿಲಿಕ್ಕತ್ತಾರ, ಅಲ್ಲಿ ಬಾಂಡೆ ಸಿಕ್ಲಿಕ್ಕತ್ತಾರ. ಇದ್ ನೋಡ್ರಿ ಬಳೆ ಹಾಕೋರ್ ಮಣಿ, ಬಳೆ ಹಾಕ್ಲಿಕ್ಕತ್ತಾರ. ನೋಡ್ರಿ ಅಲ್ಲಿ ಕೋಳಿ ಅವ, ಕುರಿ ಅವ. ಆ ಹುಡುಗಿ ಬಳೆ ಹಾಕೊಂಡ್ ಬಂದ್ಲು, ಅವ್ರ ಪಪ್ಪ ದುಡ್ಡು ಕೊಟ್ರು, ಅವ್ರ ಮಮ್ಮಿ ಹಾಕೊಳಿಕತ್ತಾರ. ಇಲ್ಲಿ ಎಲ್ಲಾ ತರದ್ ಮನೆ ಅದಾವ. ಅಂದ್ರ ಹಳ್ಳಿಯೊಳಗ ಯಾವ್ಯಾವ ತರ ಇರ್ತಾವ ಆ ತರದ್ದೆಲ್ಲ. ಇದ್ ನೋಡ್ರಿ ಬಟ್ಟೆ ತೊಳೆಯೋರು, ಬಟ್ಟೆ ಒಗೆಯೋರು, ಅಗಸ್ರ ಮನೆ ಅಂತಾರ. ಈಗ ನಾವು ಹಿಸ್ಟ್ರಿಕಲ್ ಮೂಮೆಂಟ್ ಆಗ್ಲಿಕ್ಕತ್ತದ, ಇಸ್ತ್ರಿ ಮಾಡ್ಲಿಕ್ಕತ್ತಾರ. ಮಸ್ತ್ ಆಗ್ಯದ. ನಾವು ರಿಯಲ್ ಆಗಿ ಇವನ್ನೆಲ್ಲಾ ನೋಡಿದ್ಮೇಲೆ ನಮಗ ನಮ್ ಚೈಲ್ಡ್ಹುಡ್ ಎಲ್ಲಾ ನೆನಪು ಬರ್ಲಿಕ್ಕತ್ತದ. ಶಿಲ್ಪಿಗಳ ಮನೆ. ಇಲ್ಲಿ ನೋಡ್ರಿ ಶಿಲ್ಪಿಗಳವರು ಗಣಪತಿ ಮೂರ್ತಿ ಮಾಡ್ಯಾರ, ದುರ್ಗಾದೇವಿ ಮೂರ್ತಿ, ಶಿವಲಿಂಗ, ಶಿವ, ಯಲ್ಲಮ್ಮ, ಬಸವಣ್ಣ, ಆಂಜನೇಯ ಎಲ್ಲಾ ಮಾಡ್ಯಾರ. ಭಾರಿ ಚಂದ ಆಗ್ಯದ. ನೋಡ್ರಿ ರೈತರ ಮನಿಯೊಳಗ ಕಾಳು ಕಡಿ ಇಡ್ಲಿಕ್ಕೆ ಒಂದು ಪ್ಲೇಸ್ ಇರ್ತಿತ್ರಿ. ನೋಡ್ರಿ ಅವ್ರ ಕಾಳು ಕಡಿ ಎಲ್ಲಾ ತುಂಬಿಡ್ಲಿಕ್ಕತ್ತಾರ. ವರ್ಷಕ್ಕೆಲ್ಲಾ ಸೇವ್ ಮಾಡಿ ಇಡ್ತಿದ್ರಿ, ಇದನ್ನು ಸ್ಟಾಕ್ ಮಾಡಿ ಇಡ್ತಿದ್ರು. ಸಾಲಿಗುಡಿ ಅವಾಗಿನ ಕಾಲದಾಗ ಗುಡಿ ಒಳಗ ಸ್ಕೂಲ್ ಕಲಿತಿದ್ರ. ಇದ್ ನೋಡ್ರಿ ಅಂತ ಸ್ಕೂಲ್ ಇದು. ನಾವ್ ನಮ್ಮೂರೊಳಗ ಅಂಗನವಾಡಿ ನೋಡಿದ್ವಿ ರೀ. ಹಿಂಗ ಫಸ್ಟ್ ಗುಡಿ ಒಳಗ ಅಂಗನವಾಡಿ ಇರ್ತೈತೆ, ಇದು ಸ್ಕೂಲ್. ಇದು ಗಾಣಿಗೆರ ಮನೆ ರೀ. ಎಣ್ಣಿ ತೆಗಿತಾರ್ರಿ ಹಿಂಗ ನೋಡ್ರಿ. ಹಂಗ ರೌಂಡ್ ತಿರುಗ್ತದ, ಎಣ್ಣೆ ಬರ್ತದ ನೋಡ್ರಿ. ಗಾನ ತಿರುಗಿಸಿ ಎಣ್ಣೆ ಬರ್ತದ. ಯಾವ್ಯಾವ ಎಣ್ಣೆ? ಕುಸುಬಿ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಪಾನ ಎಣ್ಣೆ. ಇದೆಲ್ಲ ರಿಯಲ್ ಆಗಿರೋ ಎಣ್ಣೆ. ಇದು ನೇಕಾರರ ಮನೆ, ಬಟ್ಟೆ ನೇಯೋದು ನೋಡ್ರಲ್ಲಿ. ಅದಕ್ಕೆ ಕಲರ್ ಮಾಡೋದು. ಇದು ನಾಟಿ ವೈದ್ಯರ ಮನೆ, ಟ್ರೆಡಿಷನಲ್ ಬೋನ್ ಸೆಟರ್ಸ್. ಇವೆಲ್ಲ ಎಲ್ಲೆಲ್ಲಿ ಪೇನ್ ಹಾಕಿತ್ತಲ್ಲಿ ಆಯಿಲ್ ಹಾಕಿದ್ರಿ, ಮಸಾಜ್ ಮಾಡ್ತಿದ್ರ, ಕಟ್ಟೋದು. ಎಲ್ಲಿ ಕಾಲದು ಮುರಿದಿತ್ತಂದ್ರ ಅವಾಗ ಈ ತರ ಒಂದ್ ಕಟಗಿಲಿ ಕಟ್ತಿದ್ರಿ. ಅವಾಗ ಜಲ್ದಿ ಆರಾಮ ಆಕಿತ್. ಅವಾಗಿನ ಡಾಕ್ಟರ್. ಚಮ್ಮಾರರ ಮನೆ ರೀ ಇದು. ನೋಡ್ರಿ ಚಪ್ಲಿ ಹೊಲಿಲಿಕ್ಕತ್ತಾರ, ಅದೆಲ್ಲಾ ಪ್ರೊಸೀಜರ್ ನಡಿಲಿಕ್ಕತ್ತದ. ಇಲ್ಲಿ ಬಾಂಡೆ ತಿಕ್ಲಿಕ್ಕತ್ತಾರ. ಅಮ್ಮ ಬಟ್ಟೆ ಕುಳ್ಳು ಬಡಿಲಿಕ್ಕತ್ತಾರ. ಇಲ್ಲಿ ನೋಡ್ರಿ ಕುಳ್ಳು ಬಡಿಲಿಕ್ಕತ್ತಾರ. ಒರಿಜಿನಲ್ ಕುಳ್ಳು ಇಟ್ಟಾರ ನೋಡ್ರಿ. ಕೋಳಿ ಮರಿ, ಹಂದಿ ಮರಿ. ಇದು ಕುಂಬಾರರ ಮನೆ ರೀ. ಅವ್ರು ಎಲ್ಲಾ ಇದು ಮಾಡ್ಲಿಕ್ಕತ್ತಾರ ನೋಡ್ರಿ, ಗಡಿಗೆ ಅದು ಮಾಡ್ಲಿಕ್ಕತ್ತಾರ. ಅಮ್ಮ ನೋಡ್ರಲ್ಲಿ ಹದ ಮಾಡ್ಲಿಕ್ಕತ್ತಾಳ. ಕುಂಬಾರರ ಮನೆ ಇದು. ಅವರು ತಾಮ್ರದ ಸಾಮಾನೆಲ್ಲಾ ರೆಡಿ ಮಾಡ್ತಾರ ನೋಡ್ರಿ. ಇಲ್ಲಿ ತಾಯಿ ಮಗಳು ಏನ್ ನೋಡ್ಲಿಕ್ಕತ್ತಾರ. ಇದ್ ನೋಡ್ರಿ ಮೈಲಾರಜ್ಜನ್ ಮನೆ, ಮೈಲಾರಜ್ಜನ್ ಗುಡಿ. ಹೇಳ್ಕೋಟ್ ಇವೆಲ್ಲ ಬುಟ್ಟಿ ಮಾಡೋರು. ಇವ್ರಿಗೆ ಮೇದಾರ್ ಅಂತಾರ್ರಿ. ನೋಡ್ರಿ ಅಲ್ಲಿ ಕಸ್ಬರ್ಗಿ, ಅವಾಗಿನ ಕಾಲದ ಕಸ್ಬರ್ಗಿ ಅವೆಲ್ಲ. ಕಂಬಾರ ಮನೆ ಅಂತ. ಇವ್ ಕುಡ್ಗೋಲು ಸಾನೆ ಹಿಡಿದು ಕೊಡ್ತಾರ್ರಿ. ಅಂದ್ರ ಅದು ಶಾರ್ಪ್ ಆಗುವಂಗ ಮಾಡಿ ಕೊಡ್ತಾರ. ಇದ್ ನೋಡ್ರಿ ಹೂ ಕಟ್ಲಿಕ್ಕತ್ತಾರ, ಆಕಿ ಗೆಜ್ಜಿ ಹಾಕೊಳಿಕತ್ತಾಳ. ಇವ್ರ ಬಡಗೆಯರು, ಇವ್ರ ರಂಧ ಹೊಡಿಲಿಕ್ಕತ್ತಾರ. ಇದು ಮಾರುತಿ ದೇವಸ್ಥಾನ, ದೇವ್ರ ಗುಡಿ, ಅವಾಗಿನ ಹಳೆ ಕಾಲದ ದೇವ್ರ ಗುಡಿ. ಜೈ ಹನುಮಾನ್, ಜೈ ಶ್ರೀರಾಮ್. ಚಕ್ಕ ಚಿಕ್ಕಂತ ಆಡ್ಲಿಕ್ಕತ್ತಾರ. ನಾವ್ ಸಣ್ಣವ್ರಿದ್ದಾಗ ಈ ಆಟ ಆಡೇವ್ರಿ. ಇದು ಪಿಂಜಾರರ ಮನೆ ರೀ. ಇದು ಗಾದಿ ತಯಾರ್ ಮಾಡ್ಲಿಕ್ಕತ್ತಾರ. ಹತ್ತಿ ನೋಡ್ರಿ ಎಲ್ಲಾ ಅಲ್ಲೇ ಬಿಡಿಸ್ಲಿಕ್ಕತ್ತಾರ. ಅಮ್ಮ ಹೊಲಿಲಿಕ್ಕತ್ತಾಳ.
ಅಲ್ಲೆಲ್ಲ ಮೂರ್ತಿಗಳನ್ನ ನೋಡಿದ್ವಿ, ಇಲ್ಲಿ ಒರಿಜಿನಲ್. ಇದು ಮಾರ್ಕೆಟ್ ರೀ, ಎತ್ತು ಎಮ್ಮೆಗಳನ್ನ ಮಾರ್ತಿರ್ತಾರ ಇಲ್ಲಿ. ನೋಡ್ರಿ ಅಲ್ಲಿ ಅವ್ರು ಮಾರ್ಲಿಕ್ ಬಂದಾರ, ಇವ್ರು ತಗೊಳ್ಲಿಕ್ಕೆ ಬಂದಾರ, ರೇಟ್ ಜಮಾ ಇದ್ ಮಾಡ್ಲಿಕ್ಕತ್ತಾರ. ಅಲ್ಲಿ ನೋಡ್ರಿ ಎಲ್ಲ ಹಳೆ ಕಾಲದಾಗ ವಾರಕ್ಕೂ ಒಮ್ಮೆ ಮಾರ್ಕೆಟ್ ಇರ್ತಿತ್ತು. ಆ ಟೈಮಿಗೆ ಎಲ್ಲರೂ ಬಂದು ಮಾರ್ಕೆಟಿಂಗ್ ಮಾಡಿ ಹೋಗ್ತಿದ್ರು. ವ್ಯವಹಾರ ಆದ್ಮೇಲೆ ತಾವೆಲ್ಲ ಮುಚ್ಚಿ ದುಡ್ಡು ಕೊಡ್ತಾರ. ಇವರೆಲ್ಲ ಚೆಕ್ ಮಾಡ್ಲಿಕ್ಕತ್ತಾರ, ಎಮ್ಮಿ ಹೆಂಗೈತಿ, ಎಮ್ಮಿ ಹಲ್ಲು ಹೆಂಗ ಅದಾವ ಎಲ್ಲಾ ಚೆಕ್ ಮಾಡಿ ತಗೋತಾರ. ನಾಲ್ ಬಡಿಲಿಕ್ಕತ್ತಾರ. ಇಲ್ಲಿ ನೋಡ್ರಿ ನಾಲ್ ಬಡಿಲಿಕ್ಕತ್ತಾರ. ಇವ್ರು ಉತ್ಸವ ಗಾರ್ಡನ್ ರೀ, ಉತ್ಸವ ಗಾರ್ಡನ್ ಉತ್ಸವ ಗಾರ್ಡನ್ ಅವರ ಓನರ್ ರೀ. ಇಲ್ಲಿ ನೋಡ್ರಿ ಮಸ್ತ್ ಇಲ್ಲಿ ಕೋಳಿ ಮಾರ್ಲಿಕ್ಕತ್ತಾರ ನೋಡ್ರಿ. ಕೋಳಿ ಮಾರವ್ರ ಕೋಳಿ ಎಲ್ಲಾ ಮಾರ್ಲಿಕ್ಕತ್ತಾರ. ಅಲ್ಲಿ ಆಡೋದು ಮಾರ್ಲಿಕ್ಕತ್ತಾರ. ಇದು ಮಾರ್ಕೆಟ್, ಕಾಯಿಪಲ್ಯ ಮಾರ್ಕೆಟ್. ಇಲ್ಲಿ ಫಿಶ್ ಎಲ್ಲಾ ಮಾರ್ಲಿಕ್ಕತ್ತಾರ. ನೋಡ್ರಿ ಫಿಶ್ ಎಷ್ಟ್ ಚಂದವ. ಫಿಶ್ ಬೇಕು ಫಿಶ್. ಇಂದ ತೆಂಗಿನಕಾಯಿ ಮಾರ್ಲಿಕ್ಕತ್ತಾರ. ಅಲ್ಲೆಲ್ಲ ಕಾಯಿಪಲ್ಯ ವೆಜಿಟೇಬಲ್ಸ್ ಅದಾವ. ಇಲ್ಲಿ ಹಣ್ಣದು ಅದಾವ ನೋಡ್ರಿ, ಕಲ್ಲಂಗಡಿ ಹಣ್ಣು ಅದಾವ, ದ್ರಾಕ್ಷಿ ಹಣ್ಣು, ಮಾವಿನ ಹಣ್ಣು. ಅವ್ರು ಹೂ ಮಾರೋರು, ಅವ್ರು ಕೋಲೆ ಬಸವ. ಇವ್ರು ಬಣ್ಣ ಹಚ್ಕೊಂಡ್ ಬಂದು ರಾಮಾಯಣ ಮಹಾಭಾರತ ಸ್ಟೋರಿ ಹೇಳ್ತಿದ್ರಿ. ಅಲ್ಲೇ ಮೂವೀಸ್ ನೋಡೋರು. ನಾವೆಲ್ಲ ಸಣ್ಣವರಿದ್ದಾಗ ಇದ್ರೊಳಗ ಪಿಕ್ಚರ್ ನೋಡ್ತಿದ್ವಿ. ಅವರು ಹಾವಾಡಿಗರು, ಹಾವು ತಗೊಂಡ್ ಬರ್ತಿದ್ರು. ಅದ್ರ ಪಕ್ಕದಾಗಿರೋರು ದುರ್ಗ ಮುರ್ಗ, ಅವರು ಮಂಗ್ಯ ಆಡ್ಸವ್ರ. ಇವೆಲ್ಲ ನಾವ್ ಸಣ್ಣವರಿದ್ದಾಗ ನೋಡೇವ್ರಿ. ಭಾರಿ ಚಂದ ಅದ. ಕಾಯಿಪಲ್ಯ ಮಾರ್ಕೆಟ್ ರೀ, ಅಲ್ಲೆಲ್ಲ ಕಾಯಿಪಲ್ಯ ಮಾರ್ಲಿಕ್ಕತ್ತಾರ. ಇಲ್ಲಿ ಚಪ್ಪಲ್ ಹೊಲಕೊಂಡ್ಲಿಕ್ಕತ್ತಾರ. ಇದು ಚಾಕು ಆಮೇಲೆ ಕುಡ್ಗೋಲು ಅವನ್ನೆಲ್ಲ ಶಾರ್ಪ್ ಮಾಡ್ಕೊಡೋರು ಅಜ್ಜ. ಇಲ್ಲಿ ಮಾರ್ಕೆಟ್ನಾಗ ಸಿಕ್ಕವ್ರ ಜೊತೆ ಮಾತಾಡ್ಲಿಕ್ಕತ್ತಾರ. ಇದು ಕಾಳು ಕಡಿ ಎಲ್ಲ ಮಾರವ್ರಿ. ಅದು ವಟಾಣಿ ಅದಾವು, ಶೇಂಗಾ ಅದಾವು, ಹೆಸರು ಕಾಳು ಐತಿ, ಕಾಯಿಪಲ್ಲೆ ಬಂದ ಆರಾಮ ಸ್ವಲ್ಪ ರೆಸ್ಟ್ ತಗೋಬೋದು. ಇವ್ರೋಡ್ರಿ ನಮ್ ಫ್ಯಾಮಿಲಿ. ಇವ್ರೆಲ್ಲಾ ನೋಡ್ರಿ ಹೆಂಗ್ ಕುಂತ ಆರಾಮ್ ರೆಸ್ಟ್ ಮಾಡತ್ತಾರ. ಸುಸ್ತ್ ಆಗ್ಬಿಟ್ಟಾರ ಈಗ ಅವ್ರ ಆಲ್ರೆಡಿ. ಮಾತಾಡ್ಕೊತ ಬಂದ್ವಿ. ಇವ್ರು ನೋಡ್ರಿ ಕುರಿ ಕಾಯೋರು, ಕುರಿ ಕಾಯ್ಲಿಕ್ಕತ್ತಾರ. ಅಲ್ಲಿ ಎಮ್ಮಿ ಕಾಯ್ಲಿಕ್ಕತ್ತಾರ. ಅಲ್ಲೇ ರೇಡಿಯೋ ಹಾಡಿ ಹಚ್ಚಾರ. ಇದು ಕೆರಿಯೊಳಗ ಎಮ್ಮಿ ಸ್ನಾನ ಮಾಡಿಸ್ಲಿಕ್ಕತ್ತಾರ. ಅಣ್ಣವ್ರ ಹಾಡು ಹಚ್ಚಾರ. ಮೇಡಮ್ ಎಲ್ಲಿಂದ ಬಂದಿರಿ? ನಾವು ಧಾರವಾಡದಿಂದ ಬಂದವ್ರಿ. ಹೆಂಗ ಅನಸ್ತ ಇಲ್ಲಿ ಬಂದ? ಚೆನ್ನಾಗಿದೆ ರೀ. ಬೆಳಿಗ್ಗೆ ಬಂದಿದ್ವಿ, ಬಂದ್ ಇಲ್ಲೇ ಟಿಫಿನ್ ಇತ್ತು. ಟಿಫಿನ್ ಎಲ್ಲ ಮಾಡ್ಕೊಂಡ್ ನೋಡ್ತಾ ಇದ್ರೆ ಹಂಗೆ ಬಿಸಿಲಿರತ್ತೇನೋ ಅಂತ ಅನ್ಕೊಂಡ್ ಬಂದಿದ್ವಿ ನಾವು. ಬಿಸಿಲಿದೆ ಆದ್ರೆ ಎಲ್ಲಾ ನೇಚರ್ ಚೆನ್ನಾಗಿದೆ ಅಲ್ಲ, ಹಂಗಾಗಿ ಎಲ್ಲ ಮಕ್ಳಿಗೆಲ್ಲ ಕರ್ಕೊಂಡ್ ಬಂದಿದೀವಿ. ಎಲ್ಲ ಮಕ್ಳೆಲ್ಲ ಎಂಜಾಯ್ ಮಾಡ್ತಾ ಇದಾರೆ. ಅವ್ರಿಗೆಲ್ಲ ಇಂಥವ್ ನಮ್ ಹಳೆ ಸಂಸ್ಕೃತಿ, ಹಳೆ ಕಾಲದ ಮನೆಗಳು ಅವನ್ನೆಲ್ಲ ತೋರಿಸ್ಬೇಕು. ಎಲ್ಲ ಗೌಡ್ರ ಮನೆ,
ಮಕ್ಳಿಗೆಲ್ಲ ಹೆಂಗ್ ಸಣ್ಣವ್ರಿದ್ದಾಗ ಸ್ನಾನ ಮಾಡಿಸ್ತಿದ್ರು ಆ ತರದೆಲ್ಲ ಕೆಲವೊಂದ್ ದೃಶ್ಯಗಳನ್ನೆಲ್ಲ ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಇವೆಲ್ಲ ಸಂತೆ, ಮುಂಚೆ ಎಲ್ಲ ಸಂತೆ ಇರ್ತಿತ್ತು. ಈಗೆಲ್ಲ ಮಾಲ್ ಆ ತರ ಎಲ್ಲ ಬಂದಿದೆ. ಮಕ್ಳಿಗೆಲ್ಲ ಸಂತೆ ಅಂದ್ರನ ಗೊತ್ತಿಲ್ಲ, ಹಿಂಗಿತ್ತು ದನಗಳ ಸಂತೆ ಇರತ್ತೆ. ಮುಂಚೆ ಎಲ್ಲ ಹಳ್ಳಿಯವರೆಲ್ಲ ಬಂದ್ ಹಿಂಗೆಲ್ಲ ಸೇಲ್ ಮಾಡ್ತಿದ್ರು. ಇದು ರೈತರ ಮನೆ, ತೋರ್ಸಕ್ ಚೆನ್ನಾಗಿ. ಅಲ್ಲಿ ನೋಡ್ರಿ ಎಲ್ಲಾರು ಆರಾಮ್ ಕುಂತಾರ. ಥ್ಯಾಂಕ್ ಯು. ಇದು ಗಾನ ಇದು. ಇಲ್ಲಿ ನೋಡ್ರಿ ರಾಶಿ ಮಾಡ್ಲಿಕತ್ತಾರ. ಅಮ್ಮ ಕುಂತಾರ, ರಾಶಿ ಹೆಂಗ್ ಮಾಡೋದಂತ ಹೇಳ್ಕೊಡ್ಲಿಕತ್ತಾರ. ಅಲ್ಲಿ ನೋಡ್ರಿ ರಾಶಿ ಮಾಡತ್ತಾನ. ಇವೆಲ್ಲ ನಾವ್ ಸಣ್ಣವ್ರಿದ್ದಾಗ ನೋಡಿದ್ವಿ. ಎರಡು ಎತ್ತಿದಂಗ ಅದಿರ ನೋಡಿ ಇಬ್ರು. ಎರಡು ಎತ್ತು ಒಂದ್ ಕರಾನ ಕರ್ಕೊಂಡ್ ಬರತ್ತೆ. ಇದ್ ನೋಡ್ರಿ ಮಲ್ಲಕಮ್ಮ, ಎಲ್ಲರೂ ಎಷ್ಟು ಚಂದ ಆಕ್ಷನ್ ಮಾಡ್ಯಾರ. ಒಬ್ರ ಮೇಲೆ ಒಬ್ರು ನಿಂತಾರ, ಕಾಲ್ ಮೇಲೆ ನಿಂತಾರ. ಇದ್ ನೋಡ್ರಿ ಕುಸ್ತಿ ಆಡ್ಲಿಕತ್ತಾರ. ಈ ಕುಸ್ತಿ ಆಡ್ಲಿಕತ್ತಾರ ನೋಡಪ್ಪ. ಎಲ್ಲಾರು ಕುಸ್ತಿ ಮಾಡತಾರ. ಅವ್ರ ಅಜ್ಜ ಅದಾರಲ್ಲ, ಅವ್ರ ಅಂಪೈರ್ ಇದ್ದಂಗ ಎಲ್ಲಾ ಹೇಳ್ತಾರ. ಅವ್ರು ಬಾರಿಸಿ ಟೈಮಿಂಗ್ ಹೇಳ್ತಾರ. ಕರೆಕ್ಟ್ ಈ ಟೈಮಿಂಗ್ ಮುಗಿಸ್ಬೇಕಂತೆ. ಗರಡಿ ಮನಿ ಒಳಗ ಈ ತರ ವ್ಯಾಯಾಮ ಮಾಡ್ತಾರ್ರಿ. ಹಳೆ ಕಾಲದ ಜಿಮ್. ಇಲ್ಲಿ 12 ಗಂಟೆ ಸುಮಾರು ಪಾನ್ಕ ಕೊಡ್ತಾರ್ರಿ. ಕೋಕಂ ಪಾನ್ಕ ನಮಗ್ ಕೊಟ್ಟಿದ್ರು. ಅದನ್ನ ಕುಡಿದು ನಾವು ಮುಂದೆ ಫ್ಯಾಮಿಲಿ ಪಾರ್ಕಿಗೆ ಹೊಂಟಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರ ಸುಂದರವಾದ ಮೂರ್ತಿಯನ್ನ ಮಾಡ್ಯಾರ್ರಿ. ಅಲ್ಲಿ ಹಿಂದೆ ವಿಧಾನಸೌಧನೂ ಐತಿ, ಮಸ್ತ್ ಮಾಡ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ನಾವು ಫ್ಯಾಮಿಲಿ ಗಾರ್ಡನ್ ಹೊಂಟೇವ್ರಿ, ಎಂಟ್ರಿ ಕೊಡ್ಲಿಕತ್ತೇವಿ. ಇಲ್ಲಿ ಮತ್ತೊಂದು ಏನಂದ್ರ ಇಲ್ಲಿ ಅಡ್ಡಾಡೋದು ಭಾಳ ಐತ್ರಿ. ಭಾಳ ವಯಸ್ಸಾದವ್ರನ್ನ ಕರ್ಕೊಂಡ್ ಬರ್ಬೇಡ್ರಿ. ಯಾರು ಗಟ್ಟಿ ನಡಿಲಿಕ್ಕೆ ಗಟ್ಟಿ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡ್ ಬರ್ರಿ. ಯಾಕಂದ್ರ ಇಲ್ಲಿ ನಡ್ಕೋತ ನೋಡುವಂಥದ್ದು ಬಹಳಷ್ಟು ಅದಾವ್ರಿ. ಇಲ್ಲಿ ನೋಡ್ರಿ ಇನ್ನೂ ಇಲ್ಲಿ ಬಹಳಷ್ಟು ಮೂರ್ತಿಗಳನ್ನ ಮಾಡ್ಲಿಕ್ಕತ್ತಾರ್ರಿ. ಇಲ್ಲ ಇನ್ನೂ ಪೇಂಟ್ ಅದು ಮಾಡಿಲ್ಲ, ಆದ್ರೆ ಬಹಳ ಚಂದ ಎಷ್ಟೊಂದು ಮೂರ್ತಿಗಳನ್ನು ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ಕಾಣಿಸ್ತದ. ಶಿವನ ಮೂರ್ತಿ, ಗುಹೆ ಒಳಗ್ ಕುಂತಿರೋ ಶಿವ, ವರಹ ಭೂಮಿ ತಾಯಿಯನ್ನು ಹಿಡ್ಕೊಂಡಿರೋದು, ಕೆಳಗ ಹಂಗ ಬಸವಣ್ಣನವರು, ಶ್ರೀಕೃಷ್ಣ, ಗೌತಮ್ ಬುದ್ಧ, ಯೇಸು ಕ್ರಿಸ್ತ,
ಈ ಶ್ರೀಕೃಷ್ಣ ಬಾಯಿಯೊಳಗ ಭೂಮಿನ ಇಟ್ಕೊಂಡಿರೋದು. ಹಂಗ ಬಹಳಷ್ಟು ಮೂರ್ತಿಗಳನ್ನ ನಾವಿಲ್ಲಿ ನೋಡ್ಬೋದ್ರಿ. ನೋಡ್ರಿ ಆನೆಗಳು ಹೆಂಗ ಎಷ್ಟು ಚಂದ ಎಂಟ್ರನ್ಸ್ ಅವ, ಮಸ್ತ್ ಕಾಣ್ಲಿಕ್ಕತ್ತದ. ಇವು ಪೇಂಟ್ ಮಾಡಿದ್ಮೇಲಂತೂ ಇನ್ನೂ ಚಂದ ಕಾಣಿಸ್ತದ. ಇದು ಸ್ಕೂಲ್ ನೋಡ್ರಿ, ಮಕ್ಕಳೆಲ್ಲ ಅಭ್ಯಾಸ ಮಾಡ್ಲಿಕ್ಕತ್ತಾರ. ಇದೆಲ್ಲ ಮಾಡರ್ನ್ ಆರ್ಟ್ ರೀ. ಇದು ನೋಡ್ಲಿಕ್ಕೆ ಇಷ್ಟು ಚಂದ ಕಾಣಿಸ್ಲಿಕ್ಕತ್ತದ ಅಂದ್ರ ವಿತೌಟ್ ಪೇಂಟಿಂಗ್ ಇಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಪೇಂಟ್ ಮಾಡಿದ್ಮೇಲಂತೂ ಇನ್ನೂ ಚಂದ ಕಾಣಿಸ್ತದ. ನೋಡ್ಲಿಕ್ಕೆ ಬಹಳ ಅಂದ್ರ ಬಹಳ ಚಂದ ಅದ ರೀ. ಆಮೇಲೆ ಇಲ್ಲಿ ಸಾಲು ಮರದ ತಿಮ್ಮಕ್ಕನ ಮೂರ್ತಿ ಒಂದು ಮಾಡ್ಯಾರ್ರಿ. ಅದು ನೋಡ್ಲಿಕ್ಕೆ ಇಷ್ಟು ಚಂದ ಅದ. ಅದಕ್ಕೆ ಪೇಂಟ್ ಮಾಡ್ಯಾರ, ಮಸ್ತ್ ಅಂದ್ರ ಮಸ್ತ್ ಕಾಣ್ಲಿಕ್ಕತ್ತದ. ನಾವು ಕಲ್ಲಂಗಡಿಯನ್ನ ತಿಂದು ಎಂಟ್ರಿ ಮಾಡ್ಲಿಕ್ಕತ್ತೇವಿ. ಅಲ್ಲಲ್ಲೇ ಡಸ್ಟ್ಬಿನ್ ಇಟ್ಟಾರ್ರಿ. ಸೊ ಪ್ಲೀಸ್ ಯಾರು ಏನು ಎಲ್ಲೂ ಹೊಲಸಾಟ ಮಾಡಬೇಡ್ರಿ. ಡಸ್ಟ್ಬಿನ್ ಎಲ್ಲೆಲ್ಲವ ಅಲ್ಲೇ ಎಲ್ಲ ಪೇಪರ್ಸ್ ಆಗಲಿ ವಾಟರ್ ಬಾಟಲ್ ಆಗಲಿ ಅಲ್ಲೇ ಚಲ್ರಿ. ಇಲ್ಲಿ ನೋಡ್ರಿ ಎಷ್ಟೋಕೊಂದ್ ಮಂಗ್ಯ ಬಾಳೆಹಣ್ಣು ತಿನ್ನೋದು, ಒಂದೊಂದು ಮಂಗ್ಯ ಒಂದೊಂದ್ ತರ ಬಾಳೆಹಣ್ಣು ತಿನ್ಲಿಕ್ಕತ್ತಾವ. ಅದನ್ನ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಇಲ್ಲಿ ಮುಂದೆ ಹೋದ್ರೆ ಸ್ವಲ್ಪ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಜಾರ್ಗುಂಡಿ, ಆಮೇಲೆ ಎಲ್ಲಾ ಆಟ ಆಡೋ ರೋಪ್ ಕ್ಲೈಂಬಿಂಗ್, ದಡಮ್ ದುಡುಕಿ ಇವೆಲ್ಲ ಅದಾವ್ರಿ. ಮಕ್ಕಳು ಎಂಜಾಯ್ಮೆಂಟು ಮಾಡ್ತಾರ್ರಿ. ನೋಡ್ರಿ ಇಲ್ಲಿ ನಾವು ನೆಕ್ಸ್ಟ್ ಬಂದಿರೋದು ಗ್ಲಾಸ್ ಗ್ಯಾಲರಿ ಅಂತ. ಇಲ್ಲಿ ನೋಡ್ರಿ ಎಲ್ಲಾ ಮೂರ್ತಿಗಳನ್ನ ಗ್ಲಾಸ್ ಇಂದ ಮಾಡ್ಯಾರ. ಎಷ್ಟು ಚಂದ ಕಾಣಿಸ್ಲಿಕ್ಕತ್ತಾವ. ಇದೊಂದು ಒರಿಜಿನಲ್ ಐತ್ರಿ. ಸೇಮ್ ಅದು ಗೊಂಬಿಗೆ ಐತ್ರಿ. ಈಗ ನಗತೈತ್ ನೋಡ್ರಿ. ಹಂಗೆಲ್ಲ ಮಾಡಬಾರ್ದ ಬಾಪು. ಇಲ್ಲಿ ಎಲ್ಲಾ ಧರ್ಮದ ಮೂರ್ತಿಗಳನ್ನ ನಾವು ನೋಡ್ಬೋದ್ರಿ. ಫ್ಯಾಮಿಲಿ ಮೂರ್ತಿಗಳನ್ನ ನೋಡ್ಬೋದ್ರಿ. ಆಮೇಲೆ ಅಲ್ಲಲ್ಲೇ ಕುಂತ ರೆಸ್ಟ್ ಮಾಡೋಂಗ ಅಲ್ಲಲ್ಲೇ ಬೆಂಚಸ್ ಅದಾವ್ರಿ. ಆರಾಮ ಸ್ವಲ್ಪ ಹೊತ್ತು ಕುಂತ ಮತ್ ಮುಂದೆ ಹೋಗ್ಬೋದ್ರಿ. ಇಲ್ಲಿ ನೋಡ್ರಿ ಆದಿವಾಸಿಗಳ ಬೇಟೆ ಆಡ್ತಿರೋ ದೃಶ್ಯ ನೋಡ್ಬೋದು. ಇಲ್ಲಿ ನಾವು ಎಲ್ಲ ರಿಯಲಿಸ್ಟಿಕ್ ಆಗಿ ಅನಿಸ್ತಾವ್ರಿ.
ಗಾರ್ಡನ್ ಎಲ್ಲ ನೋಡಿದ್ಮೇಲೆ ಲಂಚ್ ಟೈಮ್ ಆಯ್ತ್ರಿ. ನಾವು ಲಂಚ್ ಮಾಡ್ಲಿಕ್ಕೆ ಹೋಟೆಲಿಗೆ ಹೋದ್ವಿ. ಅಲ್ಲಿ ಬಹಳಷ್ಟು ವೆರೈಟಿ ಇದ್ದವು. ಆದ್ರೆ ನಮಗ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿದು ಹೊಟ್ಟೆ ತುಂಬಿರೋದಕ್ಕ ನಾವೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ವಿ. ನೀವು ಎಲ್ಲರೂ ನಿಮಗೆ ಎಷ್ಟು ಬೇಕು ಅಷ್ಟ ತಗೊಂಡು ಊಟ ಮಾಡ್ರಿ. ಅನ್ನ ಮಾತ್ರ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಲಂಚ್ ಆದ್ಮೇಲೆ ಅಲ್ಲಿ ನಮ್ಗ ಕರ್ಕೊಳ್ಳಿಕ್ಕೆ ಟ್ರ್ಯಾಕ್ಟರ್ ಬಂದಿತ್ರಿ. ಟ್ರ್ಯಾಕ್ಟರ್ ರೈಡ್ನಾಗ ನಾವು ಆಕ್ಟಿವಿಟೀಸ್ ಏರಿಯಾಕ ಹೋದ್ವಿ. ಟ್ರ್ಯಾಕ್ಟರ್ ರೈಡಿಂಗು ನಮಗೊಂಥರ ಹೊಸ ಆಗಿತ್ತು. ನಮ್ಮ ಮಕ್ಕಳಿಗೆ ಅದೊಂಥರ ಹೊಸ ಅನುಭವ ಆಗಿತ್ರಿ. ನಾವು ಸಣ್ಣವ್ರ ಇದ್ದಾಗ್ರಿ ಯಾರ್ದಾರ ಮದ್ವಿ ಇತ್ತಂದ್ರ ಹಿಂಗ ಟ್ರ್ಯಾಕ್ಟರ್ನಾಗ ಹೋಗಿದ್ವಿ ಅಂತ ನಮ್ಮ ಮಕ್ಕಳಿಗೆ ಹೇಳಿಕತ್ತಿದ್ವಿ. ಅವರು ಈ ಗಾರ್ಡನ್ ಒಳಗ ಅದ್ರ ಎಕ್ಸ್ಪೀರಿಯನ್ಸ್ ತಗೊಂಡ್ರಿ. ಆಕ್ಟಿವಿಟೀಸ್ನಾಗ ನಾವು ಫಸ್ಟ್ ಮಾಡಿದ್ದು ಪೆಡಲ್ ಬೋಟಿಂಗ್ ರೀ. ಆಮೇಲೆ ಕಾಯಾಕಿಂಗ್. ಅದಾದ್ಮೇಲೆ ಬುಲಕ್ ಕಾರ್ಟ್ನಾಗ ಅಂದ್ರೆ ಚಕಡಿ ಒಳಗ್ರಿ. ಆಮೇಲೆ ಟಾಂಗಾ ಗಾಡಿ ಒಳಗ ಒಂದೊಂದ್ ರೌಂಡ್ ಮಾಡಿದ್ವಿ ರೀ. ಟಾಂಗಾ ರೈಡ್ ಮಾಡಿದ್ವಿ ರೀ. ಅಲ್ಲಿಂದ ಮುಂದೆ ನಾವು ವಾಟರ್ ಆಕ್ಟಿವಿಟೀಸಿಗೆ ಬಂದಿವ್ರಿ. ಇಲ್ಲಿ ಬಹಳಷ್ಟು ವಾಟರ್ ಆಕ್ಟಿವಿಟೀಸ್ ಅದಾವ. ಅಲ್ಲಿ ನನ್ನ ಮಕ್ಕಳು ನಾವು ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ ರೀ. ಆಮೇಲೆ ರೈನ್ ಡಾನ್ಸ್ ಐತಿ, ಅಲ್ಲಿನೂ ಎಂಜಾಯ್ಮೆಂಟ್ ಮಾಡಿದ್ವಿ ರೀ.
ಇಲ್ಲಿ ಇನ್ನೊಂದು ಆಪ್ಷನ್ ಏನಿಟ್ಟಾರಂದ್ರಿ ಬೇರೆ ಬೇರೆ ಇದ್ರದ್ದು ಡ್ರೆಸ್ ಇಟ್ಟಾರಂದ್ರ ರಾಜಸ್ಥಾನಿ, ಗುಜರಾತಿ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಈ ತರ ಡ್ರೆಸ್ಸಿಂಗ್ಸ್ ಮಾಡಿ ನಾವು ಫೋಟೋಶೂಟ್ನು ಮಾಡ್ಕೋಬಹುದು. ನಾವು ಇಲ್ಲಿ ರಾಜಸ್ಥಾನಿ ಡ್ರೆಸ್ ಹಾಕೊಂಡ್ ಫೋಟೋಶೂಟ್ ಮಾಡೇವ್ರಿ. ಬಹಳಷ್ಟು ಎನಿಮಲ್ಸ್ ಮೂರ್ತಿಗಳಿದ್ದವ್ರಿ. ಅದ್ರ ಮೇಲೆ ಕುಂತ ಫೋಟೋ ತೆಗಿಸ್ಕೋಬಹುದಾಗಿತ್ತು. ನಾವು ಎಲ್ಲರೂ ಅದ್ರ ಮೇಲೆ ಕುಂತು ಫೋಟೋ ತೆಗಿಸ್ಕೊಂಡಿವ್ರಿ. ಆಮೇಲೆ ಚಾ ಮತ್ತು ಚುಮೋರಿ, ಬಜ್ಜಿ, ಚಾ ಎಲ್ಲ ತಿಂದು ಎಂಜಾಯ್ಮೆಂಟ್ ಮಾಡಿದ್ವಿ. ಏನೇನ್ ಕೊಡ್ತೀರಿ? ಹಿಂಗ ನಾವು ವಿಡಿಯೋಗಳನ್ನ ನೋಡ್ತಾ ಇರ್ರಿ, ನಮ್ಮನ್ನ ಪ್ರೋತ್ಸಾಹ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡ್ರಿ. ಇದಾದ್ಮೇಲ್ರಿ ಮತ್ತೆ ನಮಗ್ ಕರ್ಕೊಳ್ಳಿಕ್ಕೆ ಟ್ರ್ಯಾಕ್ಟರ್ ಬಂತ. ಟ್ರ್ಯಾಕ್ಟರ್ನಾಗ ನಾವೆಲ್ಲ ಕುಂತು ರಿಟರ್ನ್ ಮೇನ್ ಪ್ಲೇಸಿಗೆ ಬಂದಿವ್ರಿ. ಅಲ್ಲಿಂದ ಎಕ್ಸಿಟ್ ಆದ್ವಿ. ಆಮೇಲೆ ನಮ್ಮ ಊರಿಗೆ ನಾವು ರಿಟರ್ನ್ ಬಂದ್ಬಿಟ್ಟಿವ್ರಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.